ನಾನು ಇವತ್ತು ನಿಮ್ಗೆ ಒಂದು 1,25,000 ರೆಂಟ್ ಜನರೇಟ್ ಮಾಡ್ಕೊಡೋ ಪ್ರಾಪರ್ಟಿ ತೋರ್ಸಕ್ ಬಂದಿದ್ದೀನಿ. ಫ್ಲಾಟ್ಸ್ ಇರುತ್ತೆ ಅಂಡ್ ಹಾಗೆ 2 RK ಫ್ಲಾಟ್. ವೆಂಟಿಲೇಷನ್ಗೆ ನಿಮ್ಗೆ ವೈಡ್ ವಿಂಡೋಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಲಿವಿಂಗ್ ಏರಿಯಾದಲ್ಲಿ. ವೆಲ್ಕಮ್ ಟು ಎನ್ನ ಪ್ರಾಪರ್ಟೀಸ್. ನಾನು ಇವತ್ತು ನಿಮ್ಗೆ ಒಂದು 1,25,000 ರೆಂಟ್ ಜನರೇಟ್ ಮಾಡ್ಕೊಡೋ ಪ್ರಾಪರ್ಟಿ ತೋರ್ಸಕ್ ಬಂದಿದ್ದೀನಿ. ಪ್ರಾಪರ್ಟಿ ಎಲಿವೇಶನ್ ನೀವೇ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಪ್ರಾಪರ್ಟಿ ಡೈಮೆನ್ಷನ್ ಬಂದ್ಬಿಟ್ಟು ನಿಮ್ಗೆ 20-30 ಆಗಿರುತ್ತೆ. ಇಲ್ಲಿ ನಿಮ್ಗೆ ಟೋಟಲ್ 4 2 BHK ಫ್ಲಾಟ್ಸ್ ಇರುತ್ತೆ ಅಂಡ್ ಹಾಗೆ 2 RK ಫ್ಲಾಟ್. ಸೊ ಟೋಟಲ್ ನಿಮ್ಗೆ 2 BHK ಇದು 4 ಮನೆ ಇರುತ್ತೆ ಅಂಡ್ ಹಾಗೇನೆ ನಿಮ್ಗೆ 1 RK ಇದು 2 ಮನೆ ಇರುತ್ತೆ. ಸೊ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುತ್ತೆ, ಒಂದು ಟೆರೆಸ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಾರ್ಕಿಂಗ್ ಸ್ಪೇಸ್ ಎಷ್ಟು ಬಿಸಿ ಆಗಿದೆ ಅಂತ ಅಂದ್ಬಿಟ್ಟು. ಮೇಲೆ ಸೀಲಿಂಗ್ಸ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ವಾಟರ್ ಕನೆಕ್ಷನ್ ಅಂತ ಬಂದ್ರೆ ನಿಮ್ಗೆ ಕಾವೇರಿ ಹಾಗೆ ಬೋರ್ವೆಲ್ ಕನೆಕ್ಷನ್ ಇದೆ. ಇಲ್ಲಿ ನಿಮ್ಗೆ ಇಂಡಿವಿಜುವಲ್ ಎಲೆಕ್ಟ್ರಿಕ್ ಯೂನಿಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಥ್ರೂಔಟ್ ದಿ ಪ್ರಾಪರ್ಟಿ ನಿಮ್ಗೆ ಲಿಫ್ಟ್ ಆಕ್ಸೆಸ್ ಕೂಡ ಇರುತ್ತೆ. ಸೊ ಲಿಫ್ಟ್ ಆಕ್ಸೆಸ್ ಪ್ರತಿ ಫ್ಲೋರ್ಗೂ ಇರುತ್ತೆ. ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ಅಂತ ಬಂದ್ರೆ ಇದು ನಿಮ್ಗೆ ಈ ಖಾತಾ ಆಗಿರುತ್ತೆ. ಸೊ ಬನ್ನಿ 2 BHK ಫ್ಲಾಟ್ ನೋಡ್ಕೊಂಡ್ ಬರೋಣ. ಲಿಫ್ಟ್ ಆಕ್ಸೆಸ್ ನಿಮ್ಗೆ ಪ್ರತಿ ಫ್ಲೋರ್ಗೂ ಇರುತ್ತೆ. ಬನ್ನಿ ಪ್ರಾಪರ್ಟಿ ನೋಡೋಣ. ದಿಸ್ ಇಸ್ ಈಸ್ಟ್ ಫೇಸಿಂಗ್ ಮೇನ್ ಡೋರ್. ದಿಸ್ ಇಸ್ ಯುವರ್ ಸ್ಪೇಷಿಯಸ್ ಲಿವಿಂಗ್ ಏರಿಯಾ. ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಕಾಮ್ ಆಗಿದೆ ಅಂತ. ಸೀಲಿಂಗ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಲಕ್ಸುರಿ ಫಿನಿಶ್ ಕೊಡ್ತಾ ಇದೆ. ವೆಂಟಿಲೇಷನ್ ಗೆ ನಿಮ್ಗೆ ವೈಡ್ ವಿಂಡೋಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಲಿವಿಂಗ್ ಏರಿಯಾದಲ್ಲಿ. ಸೊ ದಿಸ್ ಇಸ್ ಯುವರ್ ಟಿವಿ ಯೂನಿಟ್. ಟಿವಿ ಯೂನಿಟ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂಡ್ ಹಾಗೆ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮ್ಗೆ 2 ಬೆಡ್ರೂಮ್ಸ್ ಇರುತ್ತೆ. ದಿಸ್ ಇಸ್ ಯುವರ್ ಫಸ್ಟ್ ಬೆಡ್ರೂಮ್, ಸ್ಪೇಷಿಯಸ್ ಬೆಡ್ರೂಮ್. ಇಲ್ಲಿ ನಿಮ್ಗೆ ಸ್ಟಡಿ ಅಂಡ್ ವರ್ಕ್ ಸ್ಪೇಸ್ ನೀವು ಯುಟಿಲೈಸ್ ಮಾಡ್ಕೋಬಹುದು. ವೆಂಟಿಲೇಷನ್ಸ್ ಇದೆ. ಸೀಲಿಂಗ್ಸ್ ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಮೇಲೆ ಸ್ಟೋರೇಜ್ ಅಂಡ್ ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಸೊ ಕಮ್ ಲೆಟ್ಸ್ ಸಿ ದಿ ಕಿಚನ್. ಸೊ ದಿಸ್ ಇಸ್ ಯುವರ್ ಕಿಚನ್, ಸ್ಪೇಷಿಯಸ್ ಕಿಚನ್. ಸೊ ಇಲ್ಲೂ ಎಲ್ಲ ಸ್ಟೋರೇಜ್, ಮೇಲೆಲ್ಲ ಸ್ಟೋರೇಜ್ ಪ್ರಾವಿಷನ್ ಇರುತ್ತೆ. ವೆಂಟಿಲೇಷನ್ಗೆ ವಿಂಡೋಸ್ ಇದೆ ಅಂಡ್ ಇಲ್ಲಿ ನಿಮಗೆ ಸಿಂಕ್ ಪ್ರೊವೈಡ್ ಮಾಡಿದ್ದಾರೆ. ಪ್ರತಿಯೊಂದು ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ದಿಸ್ ಇಸ್ ಯುವರ್ ಯುಟಿಲಿಟಿ ಏರಿಯಾ, ಸ್ಪೇಷಿಯಸ್ ಯುಟಿಲಿಟಿ ಏರಿಯಾ. ಇಲ್ಲಿ ನಿಮಗೆ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಷ್ಟು ಸ್ಪೇಸ್ ಇರುತ್ತೆ. ಸೊ ಕಮ್ ಲೆಟ್ಸ್ ಸಿ ದಿ ಸೆಕೆಂಡ್ ಬೆಡ್ರೂಮ್. ಸೊ ಸ್ಪೇಷಿಯಸ್ ಬೆಡ್ರೂಮ್. ಆರಾಮಾಗಿ ಕಾಟ್ ಎಲ್ಲ ಹಾಕೊಂಡು ವೆಂಟಿಲೇಷನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೀಲಿಂಗ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಹಾಗೆಯೇ ಮೇಲೆ ಸ್ಟೋರೇಜ್, ವಾರ್ಡ್ರೂಬ್ಸ್, ಡ್ರೆಸ್ಸಿಂಗ್ ಯೂನಿಟ್. ಸೊ ಈ ಬೆಡ್ರೂಮಲ್ಲಿ ನಿಮಗೆ ಬಾಲ್ಕನಿ ಕೂಡ ಬರುತ್ತೆ. ದಿಸ್ ಇಸ್ ಯುವರ್ ಬಾಲ್ಕನಿ. ಟಫ್ ಆ್ಯಂಡ್ ಗ್ಲಾಸ್ ಆ್ಯಂಡ್ SS ಸ್ಟೀಲ್ಸ್ ಯೂಸ್ ಮಾಡಿದ್ದಾರೆ ಬಾಲ್ಕನಿಯಲ್ಲಿ. ಸೊ ನೋಡಿದ್ರಲ್ಲ, ಸೇಮ್ ಪ್ಲಾನ್ ನಿಮಗೆ 4 ಫ್ಲೋರ್ಸ್ಗೂ ರೆಪ್ಲಿಕೇಟ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಇರುತ್ತೆ. ಸೊ 2 BHKಲಿ 2 ವಾಶ್ರೂಮ್ಸ್, ಒಂದು ಇಂಡಿಯನ್ ಬರುತ್ತೆ, ಒಂದು ವೆಸ್ಟರ್ನ್ ಬರುತ್ತೆ. ಸೊ ಏನು ಪ್ಲಾನ್ ನೀವು ನೋಡಿದಿರಲ್ಲ, ಥ್ರೂಔಟ್ ದಿ ಪ್ರಾಪರ್ಟಿ ನಿಮಗೆ 4 ಯೂನಿಟ್ಸ್ ಸೇಮ್ ಪ್ಲಾನ್ ರೆಪ್ಲಿಕೇಟ್ ಆಗಿರುತ್ತೆ. ಸೊ 2 BHKದು 4 ಯೂನಿಟ್ಸ್ ಇರುತ್ತೆ ಆ್ಯಂಡ್ ಮಿಕ್ಕಿದ್ದು 1 RKದು ನಿಮಗೆ ಗ್ರೌಂಡ್ ಫ್ಲೋರಲ್ಲೊಂದು, ಟೆರೆಸಲ್ಲೊಂದು ರೆಪ್ಲಿಕೇಟ್ ಆಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರೋ ಪ್ರಾಪರ್ಟಿ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಂದ್ರೆ ಇದು JP ನಗರ ಫೇಸ್ 5 ವಿನಾಯಕ ನಗರಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಇಲ್ಲಿಂದ ನಿಯರ್ ಬೈ ಕನೆಕ್ಟಿವಿಟಿ ಅಂತ ಬಂದ್ರೆ ನಿಮಗೆ JP ನಗರ್ ಮೆಟ್ರೋ ಸ್ಟೇಷನ್ ತುಂಬಾ ನಿಯರ್ ಆಗಿರುತ್ತೆ. JP ನಗರ್ ಅಂದಾಗ್ಲೇ ಗೊತ್ತಾಗಿರ್ಬೇಕು ಎಷ್ಟು ಪ್ರೈಮ್ ಲೊಕೇಶನ್ ಅಂತ. ಅಂಡ್ ಹಾಗೆ ನಿಯರ್ ಬೈ ನಿಮಗೆ IT ಹಬ್ಸ್ ಎಲ್ಲ ತುಂಬಾ ಚೆನ್ನಾಗಿ ಜಾಸ್ತಿ ಇದೆ. ಸೊ ಹಾಗೆ ಸಾಕಷ್ಟು ಸ್ಕೂಲ್ಸ್, ಹಾಸ್ಪಿಟಲ್ಸ್ ಎಲ್ಲ ನಿಮಗೆ ತುಂಬಾ ನಿಯರ್ ಬೈ ಅಲ್ಲೇ ಸಿಗುತ್ತೆ. ಸೊ ನೋಡಿದ್ರಲ್ಲ, ಇಷ್ಟು ಚೆನ್ನಾಗಿರೋ ಪ್ರಾಪರ್ಟಿ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ತರದ ಬ್ರೋಕರೇಜ್ ಅಥವಾ ಕಮಿಷನ್ ಇರೋದಿಲ್ಲ. ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಓನರ್ ಇರುತ್ತೆ. ಥ್ಯಾಂಕ್ ಯು.